ಎಚ್.ಡಿ. ಕೋಟೆ ತಾಲೂಕು ಹುಲಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ನಮ್ಮ ರೈತ ಬಾಂಧವರಿಗೆ ನೋಡಿರೋದ್ರಿಂದ ಇವತ್ತು 2 ಆನೆ ಕರೆಸಿ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕರ್ನಾಟಕ ರೈತ ಹಸಿರು ಸೇನೆ ಕಡೆಯಿಂದ. ಹಾಗೆ ಎಲ್ಲ ಈ ಕಡೆ ಏನು ಈ ಭಾಗದಲ್ಲಿ ಆರ್ಎಫ್ ಅವರು ಹಾಗೆ ಇದರದು ರವಿಕುಮಾರ್ ಅವರು ವಿನೋದ್ ಗೌಡ್ರು ಇಬ್ಬರು ಜಂಟಿ ಕಾರ್ಯಾಚರಣೆಯಲ್ಲಿ 2 ಆನೆ ಕರೆಸಿ ಈ ಭಾಗದಲ್ಲೆಲ್ಲ ಹುಲಿ ಹಿಡಿಸ್ಕೊಡ್ತೀವಿ ಅಂದ್ಬಿಟ್ಟು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ರೈತ ಸಂಘಟನೆಯವರೆಲ್ಲ ಅವ್ರ ಜೊತೆಗೆ ಸಾಥ್ ಕೊಟ್ಟು ಎಲ್ಲ ನಿಂತ್ಕೊಂಡು ನಿನ್ನೆಯಿಂದಲೂ ಸುಧಾ ಜೊತೆಯಲ್ಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಂಡು ನಾವು ರೈತ ಸಂಘಟನೆ ಎಲ್ಲ ನಿಂತಿದ್ದೀವಿ. ಹಾಗೆ ಇದೇ ಥರ ಮುಂದಕ್ಕೂ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರೈತ ಸಂಘಟನೆಯಿಂದ ಅವ್ರಿಗೆ ಸಹಕಾರ ಇದೇ ರೀತಿಯಲ್ಲಿ ಸಿಕ್ಕುತ್ತೆ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೋತಾ, ಹಾಗೆ ಈ ಭಾಗದಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಹುಲಿ ಸಂತಾನ ಜಾಸ್ತಿ ಆಗಿರೋದ್ರಿಂದ ಹುಲಿ ಪ್ರತ್ಯಕ್ಷವಾಗಿ ಈ ಕಡೆಗೆ ಜಾಸ್ತಿ ಆಗಿದೆ. ಈಗ ಅತಿ ಶೀಘ್ರದಲ್ಲಿ ಈಗ ರೈಲ್ವೆ ಬ್ಯಾರಿಕೇಡು ಮತ್ತೆ ಸೋಲಾರು ಪೆನ್ಷನ್ ಎಲ್ಲ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಭರವಸೆಯನ್ನು DC ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇದೇ ಭಾಗಕ್ಕೆ ಈಗ DC ಅವರು ಬರೋ ವಾರ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ಸಭೆಗೆ ಬರ್ತಾ ಇದ್ದಾರೆ ಎಚ್.ಡಿ. ಕೋಟೆ ಮತ್ತೆ ಹುಣಸೂರಿಗೆ. ಇದ್ರ ಬಗ್ಗೆಯಲ್ಲಿ ಚರ್ಚೆ ಮಾಡಲಾಗುವುದು ನಮ್ಮ ರೈತ ಸಂಘಟನೆಯಿಂದ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಎಚ್.ಡಿ. ಕೋಟೆ ತಾಲೂಕು ಹಾಗೂ ನಮ್ಮ ಸವೇ ದೇವಲಾಪುರ ಕಾಲೋನಿಯಲ್ಲಿ ನಿನ್ನೆ ಸುಮಾರು 1 ವಾರದಿಂದ ಹುಲಿ ಮರಿ ಜೊತೆಲಿ ಕಾಣಿಸ್ಕೊಂಡಿರೋದ್ರಿಂದ ನಾವು ನಮ್ಮ ಕರ್ನಾಟಕ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪೆಂಜಳಿ ನಾಗರಾಜಗೌಡರು ಹಾಗೂ ವ್ಯವಸ್ಥಾಪಕರಾದಂಥ ಬೆಡತ್ಪುರ ರಫೀಲ್ ಸರು ಹಾಗೂ ಯುವ ಘಟಕ ಅಧ್ಯಕ್ಷರಾದಂಥ ಗಂಗಾಧರ್ ಗೌಡರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಜಯರಾಮಗೌಡರು ಹಾಗೂ ಪ್ರಿಯಾಪಟ್ಟಣ ಅಧ್ಯಕ್ಷರಾದಂಥ ಕುಮಾರಣ್ಣವರು, ಆಮೇಲೆ ಸಂಚಾಲಕರಾದಂಥ ಶಶಿಕುಮಾರಣ್ಣವರು ಹಾಗೂ ಎಲ್ಲರಿಗೂ ನಾವು ಎಚ್.ಡಿ. ಕೋಟೆ ತಾಲೂಕು ಅಧ್ಯಕ್ಷರು ಬೂಂದೂರು ಮಾದೇವ್ ಅಂತ 7 ಕತ್ಲೆ ಆಯಿತು ಅಂದ್ಬಿಟ್ಟು DC ಅವ್ರ ಹತ್ರ ಮಾತಾಡಿ, ಆರಿಫ್ ಅವ್ರ ಹತ್ರ ಮಾತಾಡಿ, ಎಲ್ಲ AC ಅವ್ರ ಹತ್ರ ಎಲ್ಲ ಮಾತಾಡಿ ಹಾಗೂ ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳು ಇದನ್ನ ಚರ್ಚೆ ಮಾಡಿ DC ಅವರಿಗೆಲ್ಲ ಹೇಳಿ ಈ ಥರ ಪ್ರಾಬ್ಲಮ್ ಆಗಿದೆ, ನಮಗೆ ಆನೆಗಳು ಕಳಿಸ್ಕೊಡ್ಬೇಕು ಅಂತ ಎಲ್ಲ ಹೊರಟಿ ನೆನ್ನೆಯಿಂದನೇ ಆನೆಗಳನ್ನ ಕಳಿಸ್ಕೊಟ್ಟು ಇವತ್ತು ಕಾರ್ಯಾಚರಣೆಗೆ ನಡೆಸ್ತಿದೆ. 2ನೇ ದಿನಕ್ಕೆ ಇಲ್ಲಿಗೆ ಆಗಮಿಸಿರುವಂಥ ಇವತ್ತು ನಮ್ಮ ರೈತ ಸಂಘದ ಪಾಂಡವನವರು, ಕುಳ್ಳೇಗೌಡರು, ಗಣೇಶಣ್ಣ, ಅರುಣಣ್ಣ ಹಾಗೂ ನಮ್ಮ ವೆಡಿವೇಲಣ್ಣ, ಎಲ್ಲ ಗ್ರಾಮಸ್ಥರು, ನಮ್ಮ ನಾರಾಯಣ ಸರ್ ಅವರು, ಎಲ್ಲ ನಮ್ಮ ಆನೆಗಳ ಹೀರೋಗಳು, ಎಲ್ಲ ತಂಡದವರೆಲ್ಲ ಸೇರಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಿಂಗೇನೆ ನಮಗೆ ಒಳ್ಳೆಯದಾಗಿ ನಮ್ಮ ರೈತರಿಗೆ ಒಂದು ಜೀವನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ಕತ್ತ, ಅರಣ್ಯ ಇಲಾಖೆಯವ್ರಿಗೆ ಕೇಳ್ಕತ್ತ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ತಾಲೂಕಿನ ರಾಜ್ಯದ ಅಧ್ಯಕ್ಷರುಗಳು ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಏನು ಕೊಂಬಿಂಗ್ ವ್ಯವಸ್ಥೆ ನಡೀತಾ ಇದೆ ಇವತ್ತು ನಮ್ಮ ಕೋಟೆಯಲ್ಲಿ. ಈ ಕೊಂಬಿಂಗ್ ವ್ಯವಸ್ಥೆ ಇಷ್ಟಕ್ಕೆ ಸಾಲದು, ಯಾಕೆಂದ್ರೆ ಪ್ರತಿಯೊಂದು ಎಲ್ಲ ನಮ್ಮ ಕಡೆ ನಾವು ಹುಣಸೂರು ತಾಲೂಕಿನವರು ಆ ಕಡೆ ಬಂದಿದೆ. ನಮ್ಮ ನಂದಕುಮಾರು ಮತ್ತೆ ಮೇಡಮ್ ಎಲ್ಲ ಸಹಕರಿಸಿದ್ರು. ಈ ಹುಲಿ ಸಂತತಿ ಅಂತ ಹೇಳಿದ್ರು ಈಗ ನಮ್ಮ ಅಧ್ಯಕ್ಷರು. ಹುಲಿ ಸಂತತಿ ಅಂದ್ರೆ ಕಾಡಿನಲ್ಲಿ ಇರುವಂತ ವ್ಯವಸ್ಥೆ ಅಂತಂದ್ರೆ ರೆಸಾರ್ಟ್ಗಳೇ ಆಗಿರ್ಬೋದು, ಈ ಮತ್ತೆ ಸೆಂಚುರಿ ಇದೇನು ಒಳಗಡೆ ಇದಕ್ಕೆ ಕಳಿಸ್ತಾರ, ಟೂರಿಸಂ ಎಲ್ಲ ಕಳಿಸ್ತಾರ, ಅದೆಲ್ಲ ಬಂದ್ ಮಾಡಬೇಕು. ಈ ಹುಲಿಗಳನ್ನ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲೂ ಬಿಡಬಾರ್ದು. ಬನ್ನೇರಘಟ್ಟ ಅರಣ್ಯ ಪ್ರದೇಶಕ್ಕೆ ಬಿಡಬೇಕು ಅಂತ ನಮ್ಮ ಒತ್ತಾಯ. ನೀವು ತಗೊಂಡೋಗ್ತೀರಿ, ಇಲ್ಲಿಂದ ತಗೊಂಡೋಗಿ ಯಾವುದೋ ಒಂದು ಫಾರೆಸ್ಟ್ಗೆ ಬಿಡ್ತೀರಿ, ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇರ್ತದೆ. ನೀವು ದಯಮಾಡಿ ನಮ್ಮ ಮುದ್ರಣಸಳ್ಳಿ, ಹುಣಸೂರು ಆ ಕಡೆ ಭಾಗದ ಹುಲಿನ ಬನ್ನೇರಘಟ್ಟಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಸಿಕ್ಕಿದ್ರೆ ಅದನ್ನ ಬನ್ನೇರಘಟ್ಟಕ್ಕೆ ಬಿಡಬೇಕು. ಇಲ್ಲಾಂದ್ರೆ ನಾವು ನಮ್ಮ ರೈತರಿಗೆ ತುಂಬಾ ಹಾನಿ ಆಗುತ್ತೆ. ಹಸು ತಿನ್ನುತ್ತೆ, ಮನುಷ್ಯರು ತಿನ್ನುತ್ತೆ. ಹಾಗಾದಾಗ ನಮ್ಗೆಲ್ಲಿ ನಮ್ಮ ಜೀವನ ಮಾಡೋಕ್ಕೆ ಸಾಧ್ಯ? ಈ ರೀತಿ ಆಗಬಾರ್ದು. ಇವತ್ತು ಏನು ಆನೆಗಳ ಕೊಂಬಿಂಗ್ ವ್ಯವಸ್ಥೆ ಇದೆ, ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಜಿಲ್ಲಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರಾದ ಜಯರಾಮೇಗೌಡ ಮಾತಾಡ್ತಾ ಇರೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕು ಕೆ ಎಡ್ತೊರೆ ಗ್ರಾಮದಲ್ಲಿರುವ ಗ್ರಾಮಸ್ಥರು ಮತ್ತು ನಮ್ಮ ರೈತ ಸಂಘದ ಮುಖಂಡರಿಗೆ ನಾನು ಹೇಳೋದೇನೆಂದರೆ, ನಾವು ಈ ದಿವಸ ಹುಲಿ ಕಾರ್ಯಾಚರಣೆ ಮಾಡಬೇಕು ಅಂದ್ಬಿಟ್ಟು ನಿನ್ನೆಯಿಂದನೂ ಭಾರಿ ನಮ್ಮ ಗಂಗಾಧರ್ ಅಧ್ಯಕ್ಷರು ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ಸರ್ ನೀವೇ ಫೋನ್ ಮಾಡಿ ACF RIಗೆಲ್ಲ ಹೇಳಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ನೆನ್ನೆ ಬಂದಿದ್ದೋ ಎಲ್ಲ ನಾವು ಬಂದು ಅವರಿಗೆ ಕರೆ ಮಾಡೋದಕ್ಕೆ ನಮ್ಮ ಮಾತಿಗೆ ಅವರು ಆನೆಗಳನ್ನು ಇವತ್ತು ತರಿಸಿ ನೆನ್ನೆನೇ ತರಿಸವ್ರೆ. 4 ಗಂಟೆಗೆ ತರಿಸಿ ಗಣಪತಿ ದೇವಸ್ಥಾನದಲ್ಲಿ ಅವಕ್ಕೆಲ್ಲ ಪೂಜೆ ಮಾಡಿಸಿ ಒಳ್ಳೆ ಹುಲಿಗಳು ಕಾಣಿಸ್ಲಿ, ಅವುಗಳನ್ನು ಹಿಡಿಬೇಕು ಅಂತ ಡಾಕ್ಟ್ರು ಸುಧಾ
ಜೊತೆಲಿ ಇರ್ತಾರೆ ಅಂತ ನಾನು ಕೇಳ್ಕೊಂಡಿದ್ದೀನಿ. ಡಾಕ್ಟ್ರು ಬಂದಿಲ್ಲ, ಆದರೆ ಇವತ್ತು ಕಾರ್ಯಾಚರಣೆಯಲ್ಲಿ ಹುಲಿಗಳನ್ನು ಹಿಡಿತಾರೆ ಅಂತ ನನಗೆ ಗ್ಯಾರಂಟಿ ಭರವಸೆ ಇದೆ. ಮತ್ತು ಇಲ್ಲಿ ಅಕ್ಕಪಕ್ಕ ರೈತರುಗಳಿಗೆ ತೊಂದರೆ ಆಗದ ರೀತಿಯ ನಮ್ಮ ಅರಣ್ಯ ಇಲಾಖೆಯವರು ನೋಡ್ಕೋತಾರೆ ಅಂತ ನಾನು 2 ಮಾತುಗಳನ್ನಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೆಲ್ಕಮ್ ಮಾಡಿಸ್ಬಿಡೋಣ. ಇಲ್ಲಿ ಬನ್ನಿ ಸರ್, ಇದ್ರೆ ಸರ್ ನೋಡಿ ಸರ್, ವೆಲ್ಕಮ್ ಮಾಡಿಸೋಣ. ಬಸಪ್ಪ ರೈಟ್ ಬನ್ನಿ ಸರ್ ಅವ್ರು ಮಾಡ್ಲಿ ಅವ್ರಿಗೆ ಕೆಲಸ ತೊಂದರೆ ಕೊಡೋದು ಬೇಡ, ಕೆಲಸ ಮಾಡ್ಲಿ.